ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸದ್ಯ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು, ಅಲ್ಲೇ ಬೇರೆ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಇಡೀ ಸೋಷಿಯಲ್ ಮೀಡಿಯಾ ಲೋಕದಲ್ಲಿ ಈಗ ಒಂದೇ ಒಂದು ಹೆಸರು ಭಾರೀ ಸದ್ದು ಮಾಡ್ತಾ ಇದೆ, ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ವೀಕ್ಷಕರೇ. ಅದೇ ಯಾವುದು ಗೊತ್ತಾ? ರಿಸರ್ವೇಷನ್ ಹಟಾವೋ ಆಂದೋಲನ್, ಅಥವಾ ಅದನ್ನು RH ಅಂತ ಶಾರ್ಟ್ ಫಾರ್ಮಲ್ಲೂ ನಾವು ಕರಿಬಹುದು. ನಂಬೋಕೆ ಕಷ್ಟ ಆದರೂ ಇದು ನಿಜ. ಕೇವಲ ಒಂದೇ ಒಂದು ವಾರದಲ್ಲಿ ಬರೋಬ್ಬರಿ 5.8 ಮಿಲಿಯನ್, ಎಷ್ಟು ಹೇಳಿ? 5.8 ಮಿಲಿಯನ್ ಅಂದರೆ 58 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಈ ಅಕೌಂಟ್ಗೆ ಜಮಾಯಿಸಿದ್ದಾರೆ. ಭಾರತದ ಡಿಜಿಟಲ್ ಇತಿಹಾಸದಲ್ಲೇ ಇಷ್ಟು ವೇಗವಾಗಿ ಬೆಳೆದಂಥ ಇಶ್ಯೂ ಬೇಸ್ಡ್ ಅಕೌಂಟ್ ಮತ್ತೊಂದಿಲ್ಲ ಅಂದರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಈ ಪೇಜ್ ಸಡನ್ ಆಗಿ ಇಷ್ಟು ಹೈಪ್ ಪಡೆದಿದ್ದು ಯಾಕೆ? ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕಾಕ್ರೋಚ್ ಜನತಾ ಪಾರ್ಟಿ CJP ಪ್ರತಿಭಟನೆಗಳಿಗೂ ಈ RH ಇರುವಂಥ ಲಿಂಕ್ ಆದರೂ ಏನು? ಮೊದಲಿಗೆ ಏನಿದು RH? ಇದರ ಹಿಂದೆ ಯಾರಿದ್ದಾರೆ? ಇವೆಲ್ಲ ವಿಚಾರಗಳ ಬಗ್ಗೆ ನೋಡೋದಾದ್ರೆ, ಈ ಇನ್ಸ್ಟಾಗ್ರಾಮ್ ಪೇಜ್ ತನ್ನನ್ನು ತಾನು ರಿಸರ್ವೇಷನ್ ಹಟಾವೋ ಆಂದೋಲನ್ ಅಂತ ಕರೆದುಕೊಂಡಿದೆ. ಪೇಜ್ ಪ್ರೊಫೈಲ್ ಅನ್ನು ನೋಡಿದ್ರೆ ಅಲ್ಲಿರೋದು ಒಂದೇ ಲೈನ್: ಬ್ಯಾಕ್ಡ್ ಬೈ ಸಿಟಿಜನ್ಸ್ ಹೂ ಬಿಲೀವ್ ರಿಫಾರ್ಮ್ ಡಿಸರ್ವ್ಸ್ ಅ ವಾಯ್ಸ್. ಅಂದ್ರೆ ದೇಶದಲ್ಲಿ ಬದಲಾವಣೆ ಬೇಕು ಅಂತ ಬಯಸೋ ಸಾಮಾನ್ಯ ನಾಗರಿಕರೇ ಇದರ ಹಿಂದೆ ಇದ್ದಾರೆ ಅನ್ನೋದು ಈ ಅಕೌಂಟ್ನ ಕ್ಲೈಮ್. ಇಲ್ಲಿರೋ ಮತ್ತೊಂದು ವಿಷಯ ಏನಂದ್ರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೇಮಸ್ ಸ್ಲೋಗನ್ ಆಗಿರುವಂಥ ಎಜುಕೇಟ್, ಎಜಿಟೇಟ್, ಆರ್ಗನೈಸ್, ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂಥ ಸಾಲನ್ನೇ ಈ ಪೇಜ್ ಬಳಸ್ಕೊಂಡಿದೆ. ಜೊತೆಗೆ ಸಾರಿ ಜಾತಿ ಏಕ್ ಸಮಾನ್, ಮೇರಾ ಬಸ್ ಎ ದೇಶ್ ಮಹಾನ್ ಅನ್ನುವಂಥ ಹಿಂದಿ ಘೋಷವಾಕ್ಯವು ಹೈಲೈಟ್ ಆಗಿದೆ. ವಿಶೇಷ ಅಂದರೆ 58 ಲಕ್ಷ ಜನ ಇವರನ್ನು ಫಾಲೋ ಮಾಡ್ತಾ ಇದ್ರು. ಈ ಅಕೌಂಟ್ ಫಾಲೋ ಮಾಡ್ತಾ ಇರೋದು ಮಾತ್ರ ಕೇವಲ ಒಂದೇ ಒಂದು ಅಕೌಂಟನ್ನು. ಅದ್ಯಾವ್ದು ಹೇಳಿ? ಇಂಡಿಯನ್ ಆರ್ಮಿಯ ಅಫಿಷಿಯಲ್ ಪೇಜ್. CJP ಪ್ರತಿಭಟನೆ ಮತ್ತು RH ಉಗಮದ ಬಗ್ಗೆ ಮಾತಾಡೋದಾದ್ರೆ, ಈ ಪೇಜ್ ಇಷ್ಟೊಂದು ಫೇಮಸ್ ಆಗೋಕೆ ಟೈಮಿಂಗ್ ಕೂಡ ಒಂದು ಕಾರಣ ವೀಕ್ಷಕರೇ. ದೇಶದಲ್ಲಿ ನೀಟ್ ಹಗರಣದ ವಿರುದ್ಧ ಈ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಮಟ್ಟದ ಸೋಷಿಯಲ್ ಮೀಡಿಯಾ ವಾರ್ ನಡೆಸಿತ್ತು. ಇದು ತಣ್ಣಗಾಗೋ ಬೆನ್ನಲ್ಲೇ ಈ RH ಮುನ್ನೆಲೆಗೆ ಬಂದಿದೆ. ಅನೇಕ ವಿಶ್ಲೇಷಕರು ಹೇಳ್ತಾ ಇರೋ ಪ್ರಕಾರ CJP ಪ್ರತಿಭಟನೆಗಳ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾದ ಇಶ್ಯೂ ಬೇಸ್ಡ್ ಕ್ಯಾಂಪೇನ್ಗಳ ಮುಂದುವರೆದ ಭಾಗವೇ ಈ RH. ಕೆಲವರಂತೂ ಇದು CJPಗೆ ನೀಡಿದ ಡಿಜಿಟಲ್ ಕೌಂಟರ್ ಅಂತಾನು ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ RH ಸಂಘಟಕರು ಮಾತ್ರ ನಾವು ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಸಂಘಟನೆಗಾಗಲಿ ಸೇರಿದವರಲ್ಲ, ಇದೊಂದು ಕೇವಲ ಸಿಟಿಜನ್ ಕ್ಯಾಂಪೇನ್ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಿದ್ರೆ RH ಬೇಡಿಕೆಗಳೇನು? ಇವರ ಅಜೆಂಡಾ ಏನು? ಇದ್ರ ಬಗ್ಗೆಯೂ ಕೂಡ ನಾವು ತಿಳ್ಕೊಬೇಕಲ್ವಾ? ಅದ್ರ ಬಗ್ಗೆಯೂ ಹೇಳ್ತೀನಿ ನೋಡಿ. ಸದ್ಯ ಈ ಪೇಜ್ ಹಾಕ್ತಾ ಇರುವಂಥ ಪೋಸ್ಟ್ಗಳು ಇಂಟರ್ನೆಟ್ಟಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ವೀಕ್ಷಕರೇ. ಯಾವುದೇ ಸರ್ಕಾರಿ ಫಾರ್ಮ್ಗಳು, ಉದ್ಯೋಗ ಅಥವಾ ಶಿಕ್ಷಣ ಸಂಸ್ಥೆಗಳ ಅಪ್ಲಿಕೇಶನಲ್ಲಿ ಜಾತಿಯನ್ನ ನಮೂದಿಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದು ಇವರು ವಾದ. ಇದರ ಜೊತೆಗೆ ಒನ್ ನೇಷನ್, ಒನ್ ಐಡೆಂಟಿಟಿ, ಇಂಡಿಯನ್ ಅಂದರೆ ಎಲ್ಲರಿಗೂ ಭಾರತೀಯ ಅನ್ನೋ ಒಂದೇ ಗುರುತು ಇರಲಿ ಅನ್ನೋದು ಇವರ ಆಶಯ ಆಗಿದೆ. ಅದರಲ್ಲೂ ಜಾತಿ ತಾರತಮ್ಯ ಅಳಿಬೇಕಾದ್ರೆ ಮೀಸಲಾತಿ ಪದ್ಧತಿಯಲ್ಲಿ ಸುಧಾರಣೆ ಬರಬೇಕು ಅನ್ನೋ ಸ್ಲೋಗನ್ ಅನ್ನ ಇವರು ಹೈಲೈಟ್ ಮಾಡಿದ್ದಾರೆ. ಆನ್ಲೈನ್ ಟ್ರೆಂಡ್ ವರ್ಸಸ್ ವಾಸ್ತವ ಏನು ಅಂತ ನೋಡೋಣ. ಮೀಸಲಾತಿ ಅನ್ನೋದು ಭಾರತದ ಸಂವಿಧಾನದ ಅಡಿಪಾಯಗಳಲ್ಲಿ ಒಂದು. ಶೋಷಿತ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ದಶಕಗಳಿಂದ ಈ ವ್ಯವಸ್ಥೆ ಜಾರಿಯಲ್ಲಿದೆ. ಇದ್ರ ಬಗ್ಗೆ ಸಂಸತ್ತು ಮತ್ತು ಸುಪ್ರೀಂ ಕೋರ್ಟಲ್ಲಿ ಮಾತ್ರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಸದ್ಯಕ್ಕಂತೂ ಕೇಂದ್ರ ಸರ್ಕಾರವಾಗಲಿ ಅಥವಾ ಯಾವುದೇ ಸಾಂವಿಧಾನಿಕ ಸಂಸ್ಥೆ ಆಗಲಿ ಮೀಸಲಾತಿ ಬದಲಾವಣೆಯ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆಯನ್ನು ಮಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂಥ ಚರ್ಚೆಗಳೇ ಬೇರೆ, ಸಾಂವಿಧಾನಿಕ ಪ್ರಕ್ರಿಯೆಗಳೇ ಬೇರೆ ವೀಕ್ಷಕರೇ. ಹಾಗಾಗಿ ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ, ಗಂಭೀರ ವಿಚಾರಗಳಲ್ಲಿ ನಾವು ಅಧಿಕೃತ ಮಾಹಿತಿಯನ್ನಷ್ಟೇ ನಂಬಬೇಕಾಗತ್ತೆ. ನಿಮಗೇನನ್ಸುತ್ತೆ? ಈ ರಿಸರ್ವೇಷನ್ ಹಟಾವೋ ಆಂದೋಲನ ಕೇವಲ ಡಿಜಿಟಲ್ ಟ್ರೆಂಡ್ ಆಗಿ ಉಳಿಯುತ್ತಾ, ಅಥವಾ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಡುತ್ತಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.